ಟ್ರೆಂಡ್ ಹೆಂಗ್ ಓಡ್ತಿದೆ ಹಂಗ್ ಓಡಿದ್ರೆ ನಡೆಯಲ್ಲ. ಟ್ರೆಂಡ್ ಅದು ಅವನಿಗೆ ಮಾತ್ರ ಟ್ರೆಂಡ್ ಮಾರ್ಕೆಟ್ ಮಾಡ್ಕೊಳ್ಳೋಕೆ, ಎಲ್ರಿಗೂ ಆ ಟ್ರೆಂಡ್ ವರ್ಕೌಟ್ ಆಗಲ್ಲ. ಆ ನಾಲೆಜ್ ಎಲ್ರಿಗೂ ಇದ್ರೆ ಪರವಾಗಿಲ್ಲ. ಕುರಿ ನಾಟಿ ಎಳಗ ಇವಾಗ ಎಲ್ಲರೂ ಬಕ್ರೀದ್ಗೆ ಯಾಕೆ ಸಾಕ್ತಾರೆ, ವೆಯ್ಟ್ ಗೇನ್ ಚೆನ್ನಾಗಿದೆ, ಹೀಟ್ ಕನ್ವರ್ಷನ್ ರೇಷಿಯೋ ಚೆನ್ನಾಗಿದೆ ಅಂತ ಹಾಕ್ತಾರೆ. ನಾನು ಯಾಕೆ ಅದನ್ನ ನಾಟಿ ಮೇಲೆ ಟ್ರೈ ಮಾಡ್ಬಾರ್ದು? ಇವಾಗ ಡಾಪರ್ ಆದರೆ 100 kgs ಬರುತ್ತೆ, ಲೋಕಲ್ ಮೇಲೆ ಆಗಲ್ಲ. ಅದ್ರ ಬಾಡಿ ವೆಯ್ಟ್ಗೂ ಅದ್ರ ಬಾಡಿ ವೆಯ್ಟ್ಗೂ ಬೆಟರ್ ಎಳಗ ಚೂಸ್ ಮಾಡ್ಬೋದು ಅಂತ ಅದನ್ನ ಆಪ್ಟ್ ಮಾಡಿದೆ. ಬಟ್ ಅದ್ರ ಮರಿ ಕೂಡ ನಿಮ್ಗೆ ರಿಸಲ್ಟ್ ಅಲ್ಲಿದೆ, ಹೆಂಗಿದೆ ಕ್ವಾಲಿಟಿ, ಅದು F3 ಜನರೇಷನ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ನಾರ್ಮಲ್ ನಾಟಿ ಮರಿಗಿನ ಮರಿ ತುಂಬಾ ಚೆನ್ನಾಗಿ ವೆಯ್ಟ್ ಪುಟ್ ಆನ್ ಆಗಿದೆ ಫಾರ್ 2 months. ಫಾದರ್ ಜೀನ್ ಕ್ಯಾರಿ ಆಗುತ್ತೆ, ವೆಯ್ಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. 35 kg ನಾಟಿ ಮರಿ ಬೆಳೆಯೋಕ್ಕೆ 8 ತಿಂಗಳು 9 ತಿಂಗಳಾದರೆ ಎಳಗ ನಿಮ್ಗೆ 6 ತಿಂಗಳಿಗೆ ಬಂದು ಅದೇ ಕಾಸು ನಿಮ್ಗೆ ತಂದು ಕೊಟ್ಟಿರುತ್ತೆ. 14 ಇತ್ತು ಮುಂಚೆ, ಸ್ಟಾಕ್ನ ಡಬಲ್ ಮಾಡ್ಕೊಂಡೆ. 28ನ ಈ ಸರಿ ಮತ್ತೆ ಮರಿ ಹಾಕ್ತಿದ್ದಾವೆ, ಮತ್ತೆ ಡಬಲ್ ಆಗ್ತಿದೆ. ಇವಾಗ ಅನಿಮಲ್ಸ್ ನನ್ನ ಹತ್ರ 50 ಇದೆ, ಬಟ್ ನಂದ್ರಲ್ಲೇ ನಾನು ಉಳಿಸ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅವಶ್ಯಕತೆ ಬಂದಾಗ ನಾನು ಮಾರ್ತೀನಿ, ಜನಕ್ಕೆ ಅವಶ್ಯಕತೆ ಬಂದಾಗ ನಾನು ಮಾರಲ್ಲ. ಇದನ್ನೊಂಥರ ATM ಅಂತಾರೆ. ನೀವು 3 ತಿಂಗಳು ಸಾಕಿ ಒಂದು ದುಡ್ಡು ಬರುತ್ತೆ, 6 ತಿಂಗಳು ಸಾಕಿ ಇನ್ನೂ ದುಡ್ಡು ಜಾಸ್ತಿ ಆಗುತ್ತೆ, ವರ್ಷ ಬಿಟ್ಟರು ಜಾಸ್ತಿ ಆಗುತ್ತೆ. ಔಟ್ಡೋರ್ ಗ್ರೇಸಿಂಗಿಗೂ ಹೋಗ್ತಿದೆ. 20% ನಾನು ಫೀಡ್ ಮಾಡ್ತಿದ್ದೀನಿ. ನನಗೆ ಎಕ್ಸ್ಪೆನ್ಸ್ ಕೂಡ ಕಡಿಮೆ. ಫೀಮೇಲ್ ಸ್ಟಾಕ್ ಆಗಿರೋಕೆ ವರ್ಷಕ್ಕೊಂದು 20-30 ಮರಿ ಥರನಾರು ಮಾರಿದ್ದೀನಿ. 16 month ಸೈಕಲಲ್ಲಿ 100 ಮರಿ ಔಟ್ಪುಟ್ ತೆಗೆದು ಮಾರಬೇಕು. ನಮಗೆ ಪೇಷನ್ಸ್ ಇದೆ, ನಾವು ಮಾಡ್ತಿದ್ದೀವಿ ಅಂತ. ಎಲ್ರಿಗೂ ಪೇಷನ್ಸ್ ಅಷ್ಟಿರಲ್ಲ. ಸೊ ಯಾಕೆಲ್ಲ ಫ್ಯಾಟ್ನಿಂಗ್ ಹೋಗ್ತಿದ್ದಾರೆ, ಆ ಪೇಷನ್ಸ್ ಕಡಿಮೆ ಆಗಿದೆ. ಇನ್ವೆಸ್ಟ್ಮೆಂಟ್ ಇದೆ ಅಂದಿದ ತಕ್ಷಣ ಹಾಕೋದು ದೊಡ್ಡದಲ್ಲ, ಹಾಕಿದ ತಕ್ಕಂಗೆ ನೀವು ನೋಡ್ಕೊಳ್ಳೋದು ಇರೋದು ಮ್ಯಾಟ್ರು.